ಮೂಡ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು 4ನೇ ದಿನಕ್ಕೆ ಒಂದು ಪಾದಯಾತ್ರೆ ನಡೀತಾ ಇರುವಂತದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತ ಸುರೇಶ್ ಬಾಬು ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಇವತ್ತು 4 ದಿನಕ್ಕೆ ಈ ಒಂದು ಪಾದಯಾತ್ರೆ ಕಾಲಿಟ್ಟಿರುವಂತದ್ದು. ತಾವು ಏನ್ ನಿರೀಕ್ಷೆ ಮಾಡಿದ್ರೆ ಅದಕ್ಕೂ ಹೆಚ್ಚಿನ ಬೆಂಬಲ ಜನರು ಮತ್ತೆ ಕಾರ್ಯಕರ್ತರು ಕೊಡ್ತಾ ಇರುವಂತದ್ದು. ಸರ್, ಇವತ್ತು 4ನೇ ದಿನಕ್ಕೆ ಏನು ಕಾಲಿಟ್ಟಿದೆ, ಖಂಡಿತ ಇವತ್ತು ಅಭೂತಪೂರ್ವವಾದಂಥ ಬೆಂಬಲ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ನೀಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ, ಈ ಒಂದು ಏನು ಹಗರಣಗಳಲ್ಲಿ ಸಿಲುಕಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇನ್ನು ಮುಂದುವರೆದರೆ ಖಂಡಿತ ನಮ್ಗೆ ಯಾವುದೇ ರೀತಿ ಒಳ್ಳೆ ಕಾರ್ಯಗಳನ್ನ ಮಾಡಲ್ಲ, ಅಭಿವೃದ್ಧಿ ಮಾಡಲ್ಲ ಅಂತಕ್ಕಂಥ ಚಿಂತನೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಚರ್ಚೆಗೆ ಗ್ರಾಸವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ ಒಂದು ಕ್ಷಣನೂ ಕೂಡ ಇರಲಿಕ್ಕೆ ಯೋಗ್ಯ ಅಲ್ಲ ಅಂತಕ್ಕಂಥದ್ದು ಜನಗಳ ತೀರ್ಮಾನ. ಜೊತೆಗೆ ಏನು ನಮ್ಮ KN ರಾಜಣ್ಣ ಅವರು ನೆನ್ನೆ ಏನು ನಮ್ಮ ಪಕ್ಷದ ಬಗ್ಗೆ ಜೋಕರ್ ಇದ್ದಂಗೆ ಎಲ್ಲಿಗೆ ಬೇಕಾದ್ರೂ ಸಿಗಿಸ್ಕೋಬೋದು ಅಂತ ಏನು ಲಘುವಾಗಿ ಮಾತಾಡಿದರೆ, ಸನ್ಮಾನ್ಯ ರಾಜಣ್ಣ ಅವ್ರನ್ನ ಕೇಳಲಿಕ್ಕೆ ಬಯಸ್ತಾನೆ. ನೀವೊಬ್ಬರು ಹಿಂದುಳಿದ ವರ್ಗದವರು ಮತ್ತು ನಾಯಕ ಸಮಾಜಕ್ಕೆ ಸೇರಿದಂಥ ಒಬ್ಬರು ಮುಖಂಡರು, ನೀವು ಆ ಸಮಾಜಕ್ಕೆ ನೀವೇನಾದರೂ ಕೂಡ ನ್ಯಾಯ ಒದಗಿಸ್ಕೊಡ್ತೀರಾ? ನೀವು ಮಾತಾಡೋದು ದಾಟಿ ನೋಡಿದ್ರೆ ನೀವು ಒಂದೊಂದು ಸಲ ನಿಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಬಗ್ಗೆನೇ ಲಘುವಾಗಿ ಮಾತಾಡ್ತಕ್ಕಂಥ ತಾವು ಯಾಕೆ ಇನ್ನೂ ಬಾಯಿ ಬಿಚ್ತಾ ಇಲ್ಲ? ನೀವು ಈ ಹಗರಣ ಇಷ್ಟು ST ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣನ ಒಂದು ಬಾಯಿ ಬಿಚ್ಚಿ ಮಾತಾಡೋಂಥ ನೈತಿಕತೆನೇ ಕಳ್ಕೊಂಡಂಥ ರಾಜಣ್ಣ ಅವರು ನಮ್ಮನ್ನು ಜೋಕರ್ ಅಂತ ಹೇಳಕ್ ಬರ್ತೀರೇನ್ರಿ? ಅದೇ ರೀತಿ ಇವತ್ತು ಪರಶುರಾಮ್ ಅಂತ ಒಬ್ಬ ಏನು ಸಬ್ ಇನ್ಸ್ಪೆಕ್ಟರ್ ತೀರೋಗಿದ್ದಾನೆ, ಅವನು ಕೂಡ ನಾಯಕ ಸಮಾಜಕ್ಕೆ ಸೇರಿದಂಥವನು. ಅದು ಕೂಡ ನಿಮ್ಮ ಕಣ್ಣಿಗೆ ಬೀಳಲ್ವಾ? ಬರೀ ಮತ ಹಾಕ್ಸ್ಕೊಳಕ್ಕೆ ಮಾತ್ರ ನಾಯಕರು ಬೇರೆ ಸಮಾಜದವ್ರು ಬೇಕಾ ನಿಮಗೆ? ದಯಮಾಡಿ ಇವೆಲ್ಲ ಯೋಚನೆ ಮಾಡಿ, ಎಲ್ಲೇ ಇರಲಿ ಒಂದು ಸ್ವಾಭಿಮಾನದಿಂದ ನಿಮ್ಮ ದಿಟ್ಟತನವನ್ನು ತೋರಿಸಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಮಂಜುನಾಥ್ ಭಂಡಾರಿ ಮಾಜಿ MLCಗಳು KPCC ಕಾರ್ಯಾಧ್ಯಕ್ಷರು ಅವರು ಕೂಡ ಒಂದು ಮಾತನ್ನು ಹೇಳಿರುವಂತದ್ದು, ಏನು JDS ಪಕ್ಷ ಕುಮಾರಸ್ವಾಮಿ ಅವರು ಅಮಿತ್ ಶಾಗೆ ಎದುರುಕೊಂಡು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋ ಒಂದು ನೇರ ಆರೋಪ ಮಾಡಿದ್ದಾರೆ. ನಮ್ದು ಒಂದೇನಾಗಿದೆ, ಈ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಎರಡೂ ಪಕ್ಷದವ್ರು ತೀರ್ಮಾನ ಮಾಡೇ ಈ ಪಾದಯಾತ್ರೆಯನ್ನ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲೇನಾಯ್ತು, ಪ್ರಾರಂಭಿಕವಾಗಿ ಸ್ವಲ್ಪ ಎರಡು ಹೊಂದಾಣಿಕೆ, ಈ ಪಕ್ಷ ಹೊಂದಾಣಿಕೆ ಆದಮೇಲೆ ಪ್ರಥಮವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿರೋದ್ರಿಂದ ನಮ್ಮಲ್ಲಿ ಒಂದು ಸ್ವಲ್ಪ ಎರಡು ಹೊಂದಾಣಿಕೆಯಲ್ಲಿ ಸ್ವಲ್ಪ ಪ್ರಾರಂಭದಲ್ಲಿ ಸಮಸ್ಯೆ ಇತ್ತು. ಈಗ ಸರಾಗವಾಗಿ ಸುಲಲಿತವಾಗಿ ಇಬ್ಬರು ಲೀಡರ್ಗಳು ಒಟ್ಟಾಗಿ, ಎರಡು ಪಕ್ಷದ ಮುಖಂಡರು ಎಲ್ಲ ಒಟ್ಟಾಗಿ ನಾವಿವತ್ತು ಈ ಒಂದು ಪಾದಯಾತ್ರೆಯಲ್ಲಿ ಜೋಡಣೆ ಆಗಿರ್ತಕ್ಕಂಥದ್ದು. ಇದು ಯಾರ ಒಂದು ಇದರಿಂದನೂ ಅಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇನ್ನೊಂದು ಕಡೆ CM ಅವರು ಹೇಳಿರುವಂಥದ್ದು, ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ರೆ ನಾವು ಕೋರ್ಟ್ನಲ್ಲಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿರೋದು. ಈಗ ಒಂದು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಮುಖಂಡರನ್ನು ನಾನು ಒತ್ತಾಯ ಮಾಡೋದಿಷ್ಟೇ, ನೀವು ಈ ಥರ ಸಭೆ ಮಾಡೋ ಅಂಥದ್ದು ಎಷ್ಟು ಸೂಕ್ತನೋ ಗೊತ್ತಿಲ್ಲ. ಯಾಕೆ ಅಂದರೆ ನಿಮ್ಮ ಕೈಲಿ ಅಧಿಕಾರ ಇದೆ. ನಾವ್ಯಾರು ಕೂಡ ನಿಮ್ಮನ್ನ ಇದು ತನಿಖೆ ಮಾಡಬೇಡಿ ಅಂತ ಯಾರು ಕೂಡ ನಿಮ್ಮ ಹತ್ರ ಅರ್ಜಿ ಹಾಕೊಂಡಿಲ್ಲ. ಎರಡೂ ಪಾರ್ಟಿಯವರು ತನಿಖೆ ಮಾಡೋದು ಬಿಟ್ಟು ಜನಗಳನ್ನ ದಿಕ್ತಪ್ಪಿಸ್ತಕ್ಕಂಥದ್ದು ಹೊರಟಿದ್ದೀರಾ. ನೀವೇನೇ ಆದರೂ ಕೂಡ ಈ ಒಂದು ವಾಲ್ಮೀಕಿ ಹಗರಣದಲ್ಲಿ ನೀವು ಮಾಡಿರ್ತಕ್ಕಂಥ ಏನು ಹಗರಣ ಇದೆ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ದುಡ್ಡನ್ನು ಹಾಕಿ ಸರ್ಕಾರದ ಖಜಾನೆಯಲ್ಲಿದ್ದಂಥ ದುಡ್ಡನ್ನು ಬೇರೆ ಬೇರೆ ರಾಜ್ಯದ ಬಾರ್ಗಳಿಗಿರ್ಬೋದು, ಕಾರ್ ಖರೀದಿಗಿರ್ಬೋದು, ಇದೆಲ್ಲ ಹಾಕಿರ್ತಕ್ಕಂಥದ್ದು ನೋಡಿದ್ರೆ ದಯಮಾಡಿ ನೀವು ಇಲ್ಲಿ ಸರ್ಕಾರ ನಡೆಸಲಿಕ್ಕೆ ಲಾಯಕ್ಕಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಇವಿಷ್ಟು ಏನು ಸುರೇಶ್ ಬಾಬು ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.